ಅಥವಾ ಮೊಹಬ್ಬತ್ ಕಿ ದುಖಾನ್ ಬಗ್ಗೆ ಇಟ್ಕೊಂಡು ಮಾತಾಡಿದಾಗಿರ್ಬೋದು, ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ರು. ಅದರಲ್ಲೂ ಇದು ಭಾಳ ಮಹತ್ವದಾಗ್ತದೆ, ಮಹತ್ವ ಪಡೀತದೆ. ಮತ್ತು ನೇರಾನೇರವಾಗಿ ಆರೋಪ ಮಾಡಿದರು, ನೀವು ಹಿಂದುತ್ವದ ಅಥವಾ ಹಿಂದೂಗಳ ರಿಪ್ರೆಸೆಂಟೇಟಿವ್ ಅಲ್ಲ. ಮೋದಿಯವರಾಗಿರ್ಬೋದು, RSS ಆಗಿರ್ಬೋದು, BJP ಅವರಾಗಿರ್ಬೋದು, ಇದು ಮೂರು ಜನರು ನೀವು ಕೇವಲ ನೀವು ಅಷ್ಟು ಹಿಂದೂಗಳಲ್ಲ ಅಂತ ವಾದ ಮಾಡಿದರು. ಅಷ್ಟರೊಳಗೆ ಮೋದಿಯವ್ರಿಗೆ ಏನೋ ಒಂದು ಹೇಳ್ಬೇಕಂತೇಳಿ, ಇಲ್ಲ ನೀವು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ ಅನ್ನೋ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಮತ್ತು ಹಿಂದೂ ವರ್ಸಸ್ ರಾಹುಲ್ ಮಾಡುವಂಥ ಒಂದು ಕುತಂತ್ರ ಅಲ್ಲಿತ್ತು ಅಂತ ಹೇಳೋದು ನಾವು ಭಾವಿಸ್ಬೋದು. ಹಂಗೆ ಹೇಳಿರಲಿಲ್ಲ ಅವರು. ಮತ್ತು ಅದಕ್ಕೆ ಅದೇ ಕಾಲಕ್ಕೆ ಸಡನ್ನಾಗಿ ಉತ್ತರನೂ ಕೊಟ್ಟರು ಅವರು, ರಾಹುಲ್ ಗಾಂಧಿ ಅವರು. ಇಲ್ಲ, ಅದು ನಮ್ದು ಹಂಗಿಲ್ಲ, ಕೇವಲ ನೀವು ಮೋದಿ ಮತ್ತೊಂದು ಸ್ಪಷ್ಟಪಡಿಸಿದರು. BJP RSS ನೀವು ಹಿಂದುತ್ವ ಹೆಸರಲ್ಲಿ ಏನು ಮಾಡಿದ್ರಪ್ಪ, ಇಲ್ಲಿ ದೇಶದ ದ್ವೇಷವನ್ನು ಹಬ್ಬಿಸ್ತೀರಿ, ಇಲ್ಲ ಜಗಳಕ್ಕೆ ಕಾರಣೀಭೂತ ಮಾಡ್ತೀರಿ, ಇಲ್ಲೇ ಮತ್ತು ಮೈನಾರಿಟಿಗಳು ನಿಮ್ಮ ಈ ಒಂದು ರಾಜಕಾರಣದಿಂದ ಸುರಕ್ಷಿತವಾಗಿರ್ತಾ ಇಲ್ಲ ಅನ್ನುವಂಥ ದಾಳಿ ಮಾಡಿ ಅದು ಹೋಗ್ಬೇಕಾಗಿದೆ. ಇದು ನಿಜವಾಗಿ ನೀವು ಹಿಂದೂಗಳಲ್ಲ, ನೀವು ಹಿಂದೂಗಳ ಪ್ರತಿನಿಧಿಗಳು ಅಲ್ಲ, ನೀವು ಹಿಂದೂಗಳು ಅಲ್ಲ ಅನ್ನುವಂಥ ಮಾತನ್ನು ಅವ್ರಿಗೆ ಉತ್ತರ ಒಬ್ಬರು ಕೊಟ್ಟರೆ ಅದಕ್ಕೆ ಉತ್ತರ ಇವರಿಂದ ಬರಲಿಲ್ಲ. ಅದ್ರ ನಂತರದಲ್ಲೇ ಬೇರೆ ಏನೋ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ಆ ಉತ್ತರದಲ್ಲಿ ಏನಿತ್ತಪ್ಪ ಅಂತಂದರೆ ಕೇವಲ ಹಿಂದೂ ವರ್ಸಸ್ ರಾಹುಲ್ ಮಾಡ್ಬೇಕಂತ ವಿಚಾರ ಇತ್ತು ವಿನಃ ವಾಸ್ತವದ ಉತ್ತರಲ್ಲಿರಲಿಲ್ಲ. ಮತ್ತು ಅದನ್ನು ಏನು ಮಾಡೋದಪ್ಪ ಅಂದ್ರೆ ಇನ್ನಷ್ಟು ಬೆಂಕಿ ಹಚ್ಚಿ ದ್ವೇಷನೇ ಹಬ್ಬಬೇಕು ಇಲ್ಲಿ ಅನ್ನುವಂಗೆ. ಅಂದ್ರೆ ಇವರು ಕೇವಲ ಅಪೀಸ್ಮೆಂಟ್ ಮಾಡ್ತಾರಪ್ಪ ಕಾಂಗ್ರೆಸ್ಸಿಗರು ಅನ್ನೋದು ತೋರಿಸೋವಾಗ ನಾವು ಸಮಷ್ಟಿ ಎಲ್ಲ ಜನರು ತೊಗೊಂಡು ಹೋಗ್ತೀವಿ ಅನ್ನೋಂಗೆ ಭಾಷಣ ಮಾಡಿದ್ದು ನೀವು ಕೇಳಿದಿರಿ. ಖಂಡಿತ. ಇವಾಗ ಒಂದು ಶಬ್ದವನ್ನು ಹೇಳ್ತಾರೆ ಅಥವಾ ಒಂದು ವಾಕ್ಯವನ್ನು ಹೇಳ್ತಾರೆ ರಾಹುಲ್ ಗಾಂಧಿ ಅವರು, ನಿಜವಾದ ಹಿಂದೂ ಯಾವತ್ತೂ ಕೂಡ ದ್ವೇಷ ಮತ್ತು ಹಿಂಸೆಯನ್ನ ಪುಷ್ಟೀಕರಣ ನೀಡೋದಿಲ್ಲ ಅಥವಾ ಅದನ್ನು ಹರಡಿಸೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾದ್ರೆ ಮೋದಿ ದ್ವೇಷ ಮತ್ತು ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರ? ಈ 10 ವರ್ಷದಲ್ಲಿ ಅವರು ರಾಜಕೀಯ ನೋಡಿದ್ರೆ ಅಂದ್ಬಿಟ್ಟು ಮತ್ತೇನದ್ರಿ 80-20 ಏನು ಎದುರು ಸಂಕೇತ. ಬುಲ್ಡೋಜರ್ ಅದು ಮುಸಲ್ಮಾನರ ಮನೆಗಳಿಗೆ ಅದು ಮೈನಾರಿಟಿ ಮನೆಗಳಿಗೆ ಬುಲ್ಡೋಜರ್ ಹಚ್ಚೋದು ಎದುರು ಸಂಕೇತ. ಓಪನ್ ಆಗಿ ಕಾಣುತ್ತಿರುವಂಥ ಏನು ಮುಚ್ಚುಮರಿ ಆಗಿದ್ದಂಥದ್ದಲ್ಲ. ಓಪನ್ ಆಗಿ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಉತ್ತರ ಪ್ರದೇಶದಲ್ಲಿ ನಾವು 80-20 ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿಬಿಟ್ರು. ಮತ್ತು ಸಾಕಷ್ಟು ಅಲ್ಲಿ ಮನೆಗಳನ್ನು ಕೆಡವಿದ್ರು ಏನೇನೋ ಕಾರಣಕ್ಕಾಗಿ. ಇವೆಲ್ಲ ನಾವು ಏನು ತೋರಿಸ್ತದಪ್ಪ ಅಂದ್ರೆ ಅದು ಇದು ಮುಸಲ್ಮಾನ ವಿರೋಧಲ್ಪ ಹಿಂದೂ ಅಂತಾರೆ. ಆದರೆ ಅದನ್ನು ಈ ರಾಹುಲ್ ಗಾಂಧಿಯವರು ಹೇಳಿದ್ರು, ಅವ್ರು ನೀವು ದ್ವೇಷ ಹಬ್ಬಿಸ್ತೀರಿ ಅನ್ನೋದಕ್ಕೆ ಸಾಕ್ಷಿ ಹಿಂದೂಗಳಲ್ಲ ಅನ್ನೋದಕ್ಕೆ ಸಾಕ್ಷಿ ನೀವು ಹಿಂಸಾವಾದಿಗಳಾಗಿದ್ದೀರಿ ಅಂತ ಹೇಳ್ತಾರೆ ಅವರು. ಆ ಹಿಂಸಾವಾದನ ನಂತರದಲ್ಲಿ ಗುಜರಾತಲ್ಲಿ ತೋರಿಸಿಬಿಟ್ರು ಅವರು. ಈ ಒಂದು ಕಾಂಗ್ರೆಸ್ಸಿನ ಆಫೀಸ್ಗಳ ಮೇಲೆ ಇನ್ನೂರ ಮೇಲೆ ಕಲ್ಲು ಹೋಗೋದು ಮಾಡಿ ಇವಾಗ ನಾವು ಹಿಂಸಾವಾದಿಗಳಪ್ಪ ಅಂತೇಳಿ ಅಲ್ಲಿ ಬಜರಂಗ ದಳದವರು ಅದೇನು ತೋರಿಸ್ತಪ್ಪ ಅಂದ್ರೆ ನಾವು ಹಿಂಸಾವಾದ ಪ್ರತಿಪಾದನೆ ಮಾಡ್ತೀವಿ ಅಂತೇಳಿ. ಆದರೆ ಇದು ಹಿಂದುತ್ವ ಅಲ್ಲ, ಇದು ಹಿಂದೂವಾದಿ ಅಲ್ಲ, ಇವ್ರು ಹಿಂದೂಗಳಲ್ಲ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ ಹಿಮ್ ಅಂದರೆ ಹಿಂಸೆ, ದೂ ಅಂದರೆ ದೂರ, ಹಿಂಸೆಯಿಂದ ದೂರ ಇರೋ